ಶಾಸಕ ಪ್ರೀತಂ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ವೇಳೆ ದುರ್ವರ್ತನೆ ಹಲ್ಲೆ ನಡೆಸಿದ ಆರೋಪ ಇದೆ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಚಂದ್ರಿಕಾರಿಂದ ದೂರು ದಾಖಲಾಗಿದೆ. ಕಾಟಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಜೆಡಿಎಸ್ ನಾಯಕಿ ಚಂದ್ರಿಕಾ ಯಾರ ಹೆಸರನ್ನು ಉಲ್ಲೇಖಿಸದೆ ದೂರು ನೀಡಿದ್ದಾರೆ. ಚಂದ್ರಿಕಾ ಹಾಸನ ಬಡಾವಣೆ ಠಾಣೆಯಲ್ಲಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಜೆಡಿಎಸ್ ನಾಯಕಿ ಚಂದ್ರಿಕಾ ದೂರನ್ನು ಆಧರಿಸಿ ಕೇಸನ್ನು ದಾಖಲು ಮಾಡಲಾಗಿದೆ. ಪ್ರತಿಭಟನೆ ವೇಳೆ ದುರ್ವರ್ತನೆ ಹಲ್ಲೆ ನಡೆಸಿದ ಆರೋಪವನ್ನ ಬಿಜೆಪಿ ಕಾರ್ಯಕರ್ತರ ಮೇಲೆ ಮಾಡಿ ಚಂದ್ರಿಕಾ ಅವರು ದೂರನ್ನ ಕೊಟ್ಟಿರುವಂಥದ್ದು. ಕಾಟಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆಯವರು ಜೆಡಿಎಸ್ನ ಲೋಕಲ್ ಲೀಡರ್ ಚಂದ್ರಿಕಾ ಯಾರ ಹೆಸರನ್ನ ಉಲ್ಲೇಖಿಸದೆ ಅವರು ದೂರನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಡಾವಣೆ ಠಾಣೆಯಲ್ಲಿ ಈಗ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಜೆಡಿಎಸ್ ನಾಯಕಿ ಚಂದ್ರಿಕಾ ದೂರನ್ನು ದಾಖಲಿಸಿ ಕೇಸ್ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಹಾಸನದಿಂದ ಲೈವ್ ಇದ್ದಾರೆ. ಮಂಜುನಾಥ್, ಇಲ್ಲಿ ಬಿಜೆಪಿಯವರು ಆರೋಪವನ್ನು ಮಾಡ್ತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರ ಗುಂಡಾಗಿರಿ ಅಂತ. ಕಲ್ಲೇಟು ಬೇರೆ ಬಿದ್ದಿದೆ, ವಿಜುವಲ್ ಕೂಡ ಇದೆ. ಈಗ ನೋಡಿದ್ರೆ ಜೆಡಿಎಸ್ ಕಾರ್ಯಕರ್ತನೇ ಈಗ ಲೋಕಲ್ ಲೀಡರ್ ಒಬ್ರು ದೂರನ್ನ ಕೊಟ್ಟಿದ್ದಾರೆ. 4 ವ್ಯಕ್ತಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ, ಹೆಸರನ್ನ ಉಲ್ಲೇಖಿಸದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇದ್ಯಾವ ಪ್ರಕರಣ, ಏನಂತ ದೂರು ಕೊಟ್ಟಿದ್ದಾರೆ, ಹೇಗೆ ಅಂತ? ಪ್ರಸಾದ್, ಆಪರೇಷನ್ ಕಮಲದ ಆಡಿಯೋ ಟೇಪ್ನಲ್ಲಿ ಏನು ಹಾಸನದ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಪ್ರೀತಂ ಗೌಡ ಅವರು ಮಾಜಿ ಪ್ರಧಾನಿಗಳು ಹಾಗೂ ಹಾಸನ ಸಂಸದರಾಗಿರ್ತಕ್ಕಂಥ ದೇವೇಗೌಡರ ವಿರುದ್ಧ ಆಕ್ಷೇಪವಾಗಿರ್ತಕ್ಕಂಥ ಮಾತನಾಡಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ನಿನ್ನೆ ಏನು ಹಾಸನದ ಪ್ರೀತಂ ಗೌಡ ಅವರ ಮನೆ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೀತು. ಆ ಪ್ರತಿಭಟನೆ ನಂತರದಲ್ಲಿ ನಡೆದಂಥ ಕೆಲವೊಂದಷ್ಟು ಅಹಿತಕರ ಘಟನೆಗಳು ಈಗ ಪರಸ್ಪರ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ದೂರು ಮತ್ತು ಪ್ರತಿದೂರಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಏನು ಆ ಘಟನೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ರು, ಅದರಿಂದಾಗಿ ಬಿಜೆಪಿ ಕಾರ್ಯಕರ್ತರಿಗೆ ಪೆಟ್ಟಾಗಿದೆ ಅಂತಕ್ಕಂಥ ಆರೋಪದಲ್ಲಿ ಹಾಸನ ಬಡಾವಣೆ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಈ ಘಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿರ್ತಕ್ಕಂಥ ರಾಹುಲ್ ಅಂತಕ್ಕಂಥವ್ರು ಕೂಡ ತಲೆಯ ಕಣ್ಣಿನ ಭಾಗಕ್ಕೆ ಪೆಟ್ಟು ಬಿದ್ದು ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾನೆ. ಸೊ ಇದಕ್ಕೆ ಮತ್ತೊಂದು ಕಡೆ ಈಗ ಜೆಡಿಎಸ್ ಇದಕ್ಕೆ ಪ್ರತಿಯಾಗಿ ಪ್ರತಿದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಇದ್ರು, ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಮತ್ತು ದುರ್ವರ್ತನೆ ತೋರ್ತಕ್ಕಂಥ ಆರೋಪದಲ್ಲಿ ಈಗ ಹಾಸನ ಸಮೀಪ ಇರ್ತಕ್ಕಂಥ ಕಾಟಿಹಳ್ಳಿ ಗ್ರಾಮ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಚಂದ್ರಿಕಾ ಅಂತಕ್ಕಂಥವ್ರು ಬಡಾವಣೆ ಠಾಣೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಬಿಜೆಪಿಯ ಅಂದ್ರೆ ಶಾಸಕ ಪ್ರೀತಂ ಗೌಡ ಅವರ 4 ಬೆಂಬಲಿಗರು ಮತ್ತು ಇತರರು ಅಂತಕ್ಕಂಥ ಮಾಹಿತಿ ಆಧಾರದಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಅಂದ್ರೆ ಹಲ್ಲೆ ಪ್ರತಿಭಟನೆ ವೇಳೆಯಲ್ಲಿ ತಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಯತ್ನ ನಡೆದಿರ್ತಕ್ಕಂಥದ್ದು ಮತ್ತೆ ತಮ್ಮ ಜೊತೆಗೆ ದುರ್ವರ್ತನೆ ತೋರಿರ್ತಕ್ಕಂಥ ಆರೋಪದಲ್ಲಿ ಚಂದ್ರಿಕಾ ಅವರು ಈಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ನಡೀತಿರ್ತಕ್ಕಂಥ ಈ ಒಂದು ರಾಜಕೀಯ ಸಂಘರ್ಷ ಏನಿದೆ ಇದು ದೂರು ಮತ್ತು ಪ್ರತಿದೂರಿಗೂ ಕೂಡ ಕಾರಣ ಆಗಿದೆ. ಆದರೆ ಘಟನೆಯಲ್ಲಿ ಈಗ ಏನು ಜೆಡಿಎಸ್ ಪ್ರತಿಭಟನೆಯನ್ನ ರಸ್ತೆಯಲ್ಲಿ ಕೂತು ಮಾಡ್ತಾ ಇದ್ರು ಶಾಸಕ ಪ್ರೀತಂ ಗೌಡ ಅವರ ಮನೆ ಎದುರುಗಡೆ, ಆ ಕಡೆಯಿಂದ ತೋರಿ ಬಂದಂತ ಕಲ್ಲಿನಿಂದಾಗಿ ಬಿಜೆಪಿ ಕಾರ್ಯಕರ್ತ ರಾಹುಲ್ ಅವರಿಗೆ ಏಟು ಬಿದ್ದಿದೆ. ಅದು ದೃಶ್ಯದಲ್ಲೂ ಕೂಡ ಇದೆ. ಆದ್ರೆ ಇಲ್ಲಿ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಅವರು ಕೂಡ
ಈಗ ಪ್ರತಿಭಟನೆ ನಡೆತಕ್ಕಂಥ ವೇಳೆಯಲ್ಲಿ ಅವರು ಗೇಟ್ ಒಳಗಡೆಯಿಂದ ಹೊರಗಡೆ ಬಂದು ತಮ್ಮ ವಿರುದ್ಧ ಹಲ್ಲೆಗೆ ಯತ್ನ ಮಾಡಿದಿರತಕ್ಕಂಥ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಜೆಡಿಎಸ್ ನ ಕಾರ್ಯಕರ್ತರು ಹೀಗೆ ದೂರನ್ನ ಮತ್ತೆ ಪ್ರತಿಭಟನೆ ಕೊಟ್ಟಿರ್ತಕ್ಕಂಥ ಎರಡನ್ನೂ ಕೂಡ ಸ್ವೀಕಾರ ಮಾಡಿರ್ತಕ್ಕಂಥ ಪೊಲೀಸರು ಎರಡನ್ನೂ ಕೂಡ ನಾವು ತನಿಖೆ ಮಾಡ್ತೇವೆ, ಯಾವುದು ಸತ್ಯಾಸತ್ಯತೆ ಇದೆ ಅದನ್ನ ನಾವು ಪರಿಗಣಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತಕ್ಕಂಥದ್ದು. ಈ ಮೂಲಕವಾಗಿ ಏನು ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದ್ದಂತ ಆಪರೇಷನ್ ಕಮಲದ ಆಡಿಯೋ, ವಿಶೇಷವಾಗಿ ಶಾಸಕ ಪ್ರೀತಂ ಗೌಡ ಅವರು ಮೊದಲ ಬಾರಿಗೆ ಹಾಸನದಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕ ಪ್ರೀತಂ ಗೌಡ ಅವರು ಜೆಡಿಎಸ್ ನ ಮಾಜಿ ಪ್ರಧಾನಮಂತ್ರಿಗಳು ಮತ್ತೆ ಹಿರಿಯರಾಗಿ ಜೆಡಿಎಸ್ ನ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ಒಂದಿಷ್ಟು ಆಕ್ಷೇಪರವಾಗಿರ್ತಕ್ಕಂಥ ಮಾತನಾಡಿದ್ರೆ ಅಂತಕ್ಕಂಥ ವಿಚಾರ ಈಗ ಹಾಸನ ಜಿಲ್ಲೆಯ ಮಟ್ಟಿಗೆ ಒಂದಿಷ್ಟು ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ಮೂಲಕವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಪರ ವಿರೋಧಿ ದೂರುಗಳು ಕೂಡ ಕಾರಣ ಆಗ್ತಿರ್ತಕ್ಕಂಥದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು.